ಹಾಯ್ ಆಲ್, ನಾನಿವತ್ತು ಫ್ಲ್ಯಾಕ್ಸ್ ಸೀಡ್ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ಫ್ಲ್ಯಾಕ್ಸ್ ಸೀಡ್ ಅಂದರೆ ಅಗಸೆ ಬೀಜ ಮತ್ತು ತೊಳ್ಕೊಂಡಿರೋದು ಕರಿ ಲೀವ್ಸ್ ಹಾಕಿದ್ದೀನಿ, ಮತ್ತು ಮೆಣಸು, ಬೆಳ್ಳುಳ್ಳಿ, ಬಿಳಿ ಎಳ್ಳು, ಆಮೇಲೆ ಮಿಕ್ಸ್ಡ್ ದಾಲ್ಸ್ ಹಾಕ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ. ಇವಾಗ ಇದನ್ನು ಅನ್ನದ ಜೊತೆ ಅಥವಾ ದೋಸೆ ಜೊತೆ ತಿಂದರೆ ಚೆನ್ನಾಗಿರುತ್ತೆ. ಫ್ಲ್ಯಾಕ್ಸ್ ಸೀಡ್, ಕರಿ ಲೀವ್ಸ್ ಎಲ್ಲ ತುಂಬ ಒಳ್ಳೆಯದು ಹೇರ್ಗೆ, ಓವರಾಲ್ ಹೆಲ್ತ್ಗೆ, ಸ್ಕಿನ್ನಿಗೆ. ಸೊ ನೀವು ಟ್ರೈ ಮಾಡಿ ಮನೆಯಲ್ಲಿ. ಇವಾಗ ಒಂದು 15 ನಿಮಿಷ ನಾನು ಚೆನ್ನಾಗಿ ರೋಸ್ಟ್ ಮಾಡಿದ್ದೀನಿ. ಈಗ ನೋಡಿ ಫ್ಲ್ಯಾಕ್ಸ್ ಸೀಡೆಲ್ಲ ಸಿಡಿತಾ ಇದೆ. ಸೊ ಇದು ತಣ್ಣಗಾದ್ಮೇಲೆ ಇದನ್ನ ಮಿಕ್ಸಿಗೆ ಹಾಕಬೇಕು. ಇವಾಗ ಇದು ಫುಲ್ ತಣ್ಣಗಾಗಿದೆ, ಇಷ್ಟು ಕ್ರಿಸ್ಪಿಯಾಗಿದೆ. ಇದಕ್ಕೆ ಟೇಸ್ಟಿಗೆ ತಕ್ಕಾಗಿ ಉಪ್ಪು ಹಾಕ್ತಿದ್ದೀನಿ. ನನ್ನ ಹತ್ರ ನುಗ್ಗೆ ಸೊಪ್ಪಿದ್ದು ಪುಡಿ ಇದೆ, ಸೊ ಅದನ್ನು 1-2 ಸ್ಪೂನ್ ಹಾಕಿ ಎಲ್ಲದನ್ನೂ ಮಿಕ್ಸ್ ಮಾಡ್ಕೋಬೇಕು. ನೋಡಿ ನಾನು ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ. ಈ ಕಾಳೆಲ್ಲ ಬಾಯಿಗೆ ಸಿಕ್ಕಿದಾಗ ಚೆನ್ನಾಗಿರುತ್ತೆ. ಸೊ ಇದನ್ನು ಸ್ಟೋರ್ ಮಾಡಿ ತಿನ್ನಿ.